ಹೆಣ್ಣಿಗೆ ತಾಯ್ತನ ಒಂದು ಅಪೂರ್ವವಾದ ಅನುಭವ. ಮಹಿಳೆಗೆ ತಾನು ಗರ್ಭಿಣಿ ಅಂತ ಕನ್ಫರ್ಮ್ ಆದ ತಕ್ಷಣ ವೈದ್ಯರಲ್ಲಿಗೆ ಬಂದು ತಪಾಸಣೆ ಮಾಡಿಸ್ಕೊಳ್ಳೋದು ತುಂಬ ಮುಖ್ಯವಾದದ್ದು. ಮೊದಲು 6 ತಿಂಗಳಿಗೆ ಒಂದು ಸಲ ಡಾಕ್ಟ್ರನ್ನ ವಿಸಿಟ್ ಮಾಡಬೇಕು. 7 ತಿಂಗಳಿಂದ 8 ತಿಂಗಳು 15 ದಿನಗಳಿಗೆ ಒಮ್ಮೆ ಬರ್ಬೋದು. 9ನೇ ತಿಂಗಳಲ್ಲಿ ವಾರಕ್ಕೊಂದು ಸಲ ಡಾಕ್ಟ್ರನ್ನ ವಿಸಿಟ್ ಮಾಡೋದು ತುಂಬ ಮುಖ್ಯವಾಗಿರುತ್ತೆ. ಮಗುವಿನ ಹಂತವಾಗಿ ಮಗುವಿನ ಈ ಬೆಳವಣಿಗೆ ಹೇಗಾಗುತ್ತೆ ಅನ್ನೋದ್ರ ಬಗ್ಗೆ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಮೊದಲು 6 ವಾರಗಳು ಸೆಲ್ ಡಿವಿಷನ್ ಅಂತ ಹೇಳ್ತೀವಿ, ಬ್ಲಾಸ್ಟೋಸಿಸ್ಟ್ ಫಾರ್ಮೇಷನ್ ಅಂತ. 6 ವಾರಗಳಿಂದ 18 ವಾರಗಳು ಮಗುವಿನ ಬೆಳವಣಿಗೆ, ಎಲ್ಲ ಅಂಗಾಂಗಗಳ ಬೆಳವಣಿಗೆ ಹಂತವಾಗಿ ಆಗುತ್ತದೆ. 18 ವಾರದ ನಂತರ 37 ವಾರದವರೆಗೆ ಮಗುವಿನ ಬೆಳವಣಿಗೆ ಆಗುತ್ತೆ. ತಿಂಗಳು ಅದರಿಂದ ಮಗು ಹೇಗೆ ಬೆಳವಣಿಗೆ ಆಗ್ತಿದೆ ಅಂತ ಡಾಕ್ಟ್ರಲ್ಲಿ ನಾವು ಚೆಕಪ್ಗೆ ಹೋಗೋದು ಬಹಳ ಮುಖ್ಯ. 37 ವಾರ ತುಂಬಿದ ಮಗುವಿಗೆ ನಾವು ಟರ್ಮ್ ಬೇಬಿ ಅಂತ ಹೇಳ್ತೀವಿ. 37 ವಾರದಿಂದ 40 ವಾರದವರೆಗೆ ಅದು ತುಂಬು ಗರ್ಭಿಣಿ, ಅಂದರೆ ಎಕ್ಸ್ಪೆಕ್ಟೆಡ್ ಡೇಟ್ ಆಫ್ ಡೆಲಿವರಿ ಅಂತ ನಾವು 40ನೇ ವಾರದಲ್ಲಿ ಹೇಳ್ತೀವಿ.